ವಿಜಯನಗರದಲ್ಲಿ ಉಡಂಗ ಅನ್ನೋ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುರುತು ಇದ್ದೇ ಇರುತ್ತೆ. ಹಾಗೇನೆ ಉಡಂಗನ ಗುರುತು ಅವನ ಜಿಪುಣತನ ಆಗಿತ್ತು. ಅವನೆಂತ ಜಿಪುಣ ಅಂದ್ರೆ ಅವನು ತನ್ನ ಚಪ್ಲಿನ್ ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದ. ಆಹಾ ಮಜಾ ಬಂತಪ್ಪ. ಪೈಸೆನ ಕೂಡ್ಸಿ ಎಂತ ದೊಡ್ಡ ಮದ್ವೆ ಅದು, ಎಂತ ಸ್ವಾದಿಷ್ಟ ಭೋಜನ, ಎಂತ ತೆಂಗಿನಕಾಯಿ ಬರ್ಫಿ. ಓಹೋ, ನಾನು ಇಲ್ಲಿವರೆಗೂ ಅಂತ ಬರ್ಫಿನೇ ತಿಂದಿರ್ಲಿಲ್ಲ. ಪೈಸೆ ಕೂಡ್ಸಿ. ಇಂಥ ಬರ್ಫಿನ ತಿಂದಿರ್ಲಿಲ್ವಾ? ನಾನಂತೂ ನಿನ್ನಂತ ಜಿಪುಣ ಗಂಡನ್ ಮದ್ವೆ ಮಾಡ್ಕೊಂಡು ಇಲ್ಲಿವರೆಗೂ ಬರ್ಫಿನೇ ತಿಂದಿಲ್ಲ. ಅಯ್ಯೋ ಹೆಂಡತಿ, ಇನ್ನೊಂದು ಮದುವೆ ಕರೀಲಿ ತಡಿ, ನಿನಗೋಸ್ಕರನು 2 ತಂದು ಕೊಡ್ತೀನಿ. ಆದ್ರೆ ಗೊತ್ತಿಲ್ವೇ ಮತ್ತೊಂದು ಮದ್ವೆ ಊಟ ಕರೀತಾರೋ ಇಲ್ವೋ? ಮದ್ವೆ ಊಟ ಯಾಕ್ ಬೇಕು? ನೀನ್ ತೆಂಗಿನಕಾಯಿ ತಂದು ಕೊಟ್ರೆ ನಾನು ಈಗ್ಲೇ ಮಾಡ್ಕೊಡ್ತೀನಿ. ಆದ್ರೆ ನಿನ್ ಹತ್ರ ತೆಂಗಿನಕಾಯಿ ತಗೊಂಡ್ ಬಾ ಅಂತ ಹೇಳೋದು ಕೋಣನ್ ಮುಂದೆ ಕಿನ್ನೂರಿ ಬಾರ್ಸ್ ಹಾಗಿರುತ್ತೆ. ಯಾಕಂದ್ರೆ ಪೈಸೆ ಕೂಡ್ಸೋ ಚಟದಲ್ಲಿ ನಿನ್ ಚಪ್ಲಿನ ನಿನ್ ಕೈಲೇ ಹಿಡ್ಕೊಂಡು ಓಡಾಡ್ತಿರ್ತೀಯ. ನಿನ್ ಜಿಪುಣತನದ ಚಟದಿಂದ ಅಕ್ಕಿ ಬೇಳೆನೆ ಸರಿಯಾಗಿ ತಂದ್ಕೊಡಲ್ಲ. ಇನ್ನಿವ್ನಿಗೆ ತಿನ್ನೋದಕ್ ಮಾತ್ರ ತೆಂಗಿನಕಾಯಿ ಬರ್ಫಿ ಬೇಕಂತೆ. ಅಯ್ಯೋ ಅಕ್ಕಿ ಬೇಳೆ ವಿಷಯ ಈಗ ಯಾಕೆ ಬಿಡೆ. ನೀನು ಬರ್ಫಿ ಮಾಡ್ತೀಯ ಅಂದ್ರೆ ಹೇಳು, ನಾನು ಈಗ್ಲೇ ತೆಂಗಿನಕಾಯಿ ತಗೊಂಡು ಬರ್ತೀನಿ. ಪೈಸೆನ ಕೂಡ್ಸಿ. ಹಾ ತಗೊಂಡ್ ಬಾ. ಈಗ್ಲೇ ತಂದೆ. ತೆಂಗಿನಕಾಯಿ ತಗೊಳ್ಳಿ, ತೆಂಗಿನಕಾಯಿ ತಗೊಳ್ಳಿ, ತೆಂಗಿನಕಾಯಿ. ಓ ಅಣ್ಣ, ಎಷ್ಟು ಕೊಡ್ತೀಯ? ಒಂದು ತೆಂಗಿನಕಾಯಿಗೆ 5 ನಾಣ್ಯಗಳನ್ನ ಕೊಡ್ಬೇಕಾಗತ್ತೆ. 5 ನಾಣ್ಯನ? 5 ನಾಣ್ಯ ಅಂತಂದ್ರೆ ನನ್ನ ಉಸಿರೇ ನಿಂತು ಬಿಡುತ್ತಲ್ಲಣ್ಣ. ಅಯ್ಯೋ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋ, ಪೈಸೆ ಕೂಡಿಸ್ಬೇಕು. ಪೈಸೆ ಕೂಡ್ಸೋದಿಕ್ಕೆ ಇದಕ್ಕಿಂತ ಕಡಿಮೆ ಬೇಕು ಅಂದ್ರೆ 10 ಮೈಲಿ ದೂರ ಹೋಗ್ಬೇಕಾಗತ್ತೆ. ಆಗ ಅಲ್ಲಿ ಈ ತೆಂಗಿನಕಾಯಿ ನಿಮ್ಗೆ 3 ನಾಣ್ಯಗಳಿಗೆ ಸಿಗುತ್ತೆ. ಏನೋ 5 ನಾಣ್ಯ ತೆಂಗಿನಕಾಯಿ ಕೇವಲ 3 ನಾಣ್ಯಕ್ಕ? ಅಲ್ಲ, ನನ್ನ ಬೆವರನ್ನ ಯಾಕೆ ಹಾಳು ಮಾಡ್ಕೋಬೇಕು ಅಂತ. ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸಕ್ಕೆ ಬರುತ್ತೆ ಇದು. ಉಡಂಗ ಇನ್ನೊಬ್ಬ ತೆಂಗಿನ ವ್ಯಾಪಾರಿ ಹತ್ರ ಹೋಗ್ತಾನೆ. ಅಲ್ಲಿ ಅವನ ಆಸೆ ಇನ್ನೂ ಹೆಚ್ಚಾಗತ್ತೆ. 3 ನಾಣ್ಯದ ಎಳ್ನೀರು 2 ನಾಣ್ಯಕ್ಕೆ ಬೇಕು ಅಂದ್ರೆ ಇಲ್ಲಿಂದ 10 ಮೈಲಿ ದೂರ ಹೋಗ್ಬೇಕು. ಅಯ್ಯೋ, ಪೈಸೆ ಉಳಿಸೋದಕ್ಕೆ ನಾನು ಜಗತ್ತಿನ ಯಾವ ಮೂಲೆಗಾದ್ರೂ ಹೋಗ್ತೀನಿ. ಯಾವ್ದಾದ್ರೂ ಸವಾರಿ ಸಿಕ್ಬಿಟ್ಟಿದ್ರೆ. ವಾ, ಸಿಕ್ಕೇ ಬಿಡ್ತು. ಓದಿಯೋದೇ ಆಗಿದ್ರೆ ಸ್ವಲ್ಪ ಜೋರಾಗಿ ಓದಿಬೋದಿತ್ತು. ಸೀದಾ ಹೋಗಿ ತೆಂಗಿನಕಾಯಿ ವ್ಯಾಪಾರಿ ಹತ್ರನೇ ಬೀಳ್ತಿದ್ದೆ ನಾನು. ಓ ಎಲ್ ಕೇಳಿ ಯಜಮಾನ್ರೆ, ನಾನು ವಿಜಯನಗರದಿಂದ ನಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಿನ್ಗೆ ಸ್ವಾಗತ ಮಾಡೋದಿಕ್ಕೆ ನಾನು ತೆಂಗಿನಕಾಯಿ ಹೊಡಿಲಾ? ಸಾಧ್ಯ ಆಗೋದಿದ್ರೆ ತೆಂಗಿನಕಾಯಿನ ಒಡೆದೇ ಬಿಡಿ. ತೆಂಗಿನಕಾಯಿ ನೀರು ಮತ್ತೆ ಸಿಪ್ಪೆ ನಿನಗೆ, ಹಾಗೆ ತೆಂಗಿನಕಾಯಿ ನನಗ್ ಕೊಟ್ರೆ ಸಾಕು. ಪೈಸೆ ಕೂಡ್ಸಿ. ಹೋಗ್ಲಿ ಬಿಡಿ, ಒಂದ್ ಇಡೀ ತೆಂಗಿನಕಾಯಿ 1 ನಾಣ್ಯಕ್ಕೆ ಸಿಗುತ್ತಾ ಹೇಗೆ? ಅಯ್ಯೋ ಯಾಕೆ ಸಿಗಲ್ಲ? ನೀನು ಅಷ್ಟು ದೂರದಿಂದ ಬಂದಿದ್ಯಾ, ತಗೋ ನಿನ್ ತೆಂಗಿನಕಾಯಿ. ಇದೇನು, ನಾನು ತೆಂಗಿನಕಾಯಿ ಕೇಳಿದ್ದು. ಇದು ನೋಡಿದ್ರೆ ಬರೀ ತೆಂಗಿನಕಾಯಿ ಚಿಪ್ಪು ಇದೆಯಲ್ಲ. ನೀನ್ ಕೊಡೋ ದುಡ್ಡಿಗೆ ಈ ತೆಂಗಿನಕಾಯಿ ಚಿಪ್ಪೆ ಸಿಗೋದು. ಹೋಗೋ ಇಲ್ಲಿಂದ ಹೋಗೋ. ನಿನಗೆ ತೆಂಗಿನಕಾಯಿ ಉಚಿತವಾಗಿ ಸಿಗುತ್ತೆ ತಮ್ಮ. ಆದ್ರೆ ನಿನ್ ಕಾಲುಗಳನ್ನ ಚಕ್ರ ಮಾಡ್ಕೊಂಡು ಇಲ್ಲಿಂದ 10 ಮೈಲಿ ದೂರ ಹೋಗ್ಬೇಕಾಗತ್ತೆ. ಅಲ್ಲಿ ಸಮುದ್ರದ ದಡದಿಂದ ಎಷ್ಟು ಬೇಕಾದ್ರೂ ಕಿತ್ಕೋ. ಅರೆ ವಾ, ಎಲ್ಲಿ ನೋಡಿದ್ರು ತೆಂಗಿನಕಾಯಿನೇ. ನನ್ನ ತೆಂಗಿನಕಾಯಿ. ಅಯ್ಯೋ ಇದೇನಾಗೋಯ್ತು? ಅಯ್ಯೋ ಕಾಪಾಡಿ, ಯಾರಾದ್ರೂ ಇಳಿಸಿ ನನ್ನನ್ನ. ಯಾರಾದ್ರೂ ಇದ್ದೀರಾ? ಯಾರಿದ್ದೀರಾ? ಪೈಸೆ ಕೂಡಿ ಇಡ್ಬೇಕು.
ಇದು ಹೇಗಾಯ್ತು? ಅಯ್ಯೋ ಹೇಗೆ ಮತ್ತೆ ಏನು ಅಂತ ಆಮೇಲೆ ಹೇಳ್ತೀನಿ. ನೀನು ಮೊದಲು ನನ್ನ ಕೆಳಗಿಳಿಸೋದಕ್ಕೆ ಸಹಾಯ ಮಾಡು ಸಾಕು. ನಾನು ಹೇಗ್ ಸಹಾಯ ಮಾಡೋದಿಕ್ ಸಾಧ್ಯ? ಅಯ್ಯೋ ಇಷ್ಟು ದೊಡ್ಡ ಆನೆ ಜೊತೆಗಿದೆ, ಆದ್ರೂ ಸ್ವಲ್ಪ ತಲೆ ಓಡಿಸೋದಿಕ್ ಆಗೋದಿಲ್ವಾ? ಪೈಸೆ ಕೂಡ್ಸಿ. ಆ, ನೀನು ನಿನ್ನ ಆನೆ ಮೇಲೆ ನಿಂತ್ಕೊಂಡು ಹೇಗೋ ಮಾಡಿ ನನ್ನ ಕಾಲನ್ನ ಹಿಡ್ಕೊಂಡ್ರೆ ಸಾಕು, ನಾನು ಇಳ್ಕೊಂಡು ಬಿಡ್ತೀನಿ, ಸರಿನಾ? ಓಹೋ, ಇದಕ್ಕಂತೂ ತುಂಬಾನೇ ಸಮಯ ಬೇಕು. ನನಗಂತೂ ತುಂಬಾ ಕೆಲ್ಸ ಇದೆ. ಆದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಅದೇನಪ್ಪಾ ಅಂತಂದ್ರೆ ನೀನು ನನಗೆ 100 ನಾಣ್ಯಗಳನ್ನ ಕೊಡ್ಬೇಕು. ಆಗ ನಾನು 100 ನಾಣ್ಯನಾ? ನಾನು ಪೈಸೆ ಕೂಡ್ಸೋಕೆ ಇಲ್ಲಿ ತನಕ ಬಂದಿದ್ದೆ. ಈಗ ನಾನೇ ನಿನಗೆ 1 ನಾಣ್ಯದ ಬದಲಿಗೆ 100 ನಾಣ್ಯ ಕೊಡ್ಬೇಕಾ? ಅಯ್ಯೋ ಇಲ್ಲ, ಯಾವ ಬಲವಂತನೂ ಇಲ್ಲ. ನೀನು ಆರಾಮಾಗಿ ನೇತಾಡ್ಕೊಂಡೆ ಯೋಚನೆ ಮಾಡಿ ಹೇಳು, ನಾನು ಹೋಗ್ತೀನಿ. ಅಯ್ಯೋ ಅಣ್ಣ ನಿಂತ್ಕೋ. ಅಯ್ಯೋ ಅಣ್ಣ ನಿಂತ್ಕೋ, ನಾನು ಕೊಡ್ತೀನಿ. ನೀನ್ ನನ್ನ ಕೆಳಗೆ ಇಳಿಸ್ಬೇಡಪ್ಪ ಸಾಕು. ಹಾ, ಬಾ ನನ್ನ ಅಪ್ಪು. ಹಾ, ಶಬಾಷ್. ಅಯ್ಯೋ, ಕಾಲ್ ಸ್ವಲ್ಪ ಕೆಳಗಡೆ ಬಿಡು. ಅಯ್ಯೋ ಅಪ್ಪು, ಎಲ್ಲಿಗೆ ಹೋಗ್ತಾ ಇದೀಯಾ ಅಪ್ಪು? ಅಯ್ಯೋ, ನಿನ್ನನ್ ಕಾಪಾಡೋದಿಕ್ ಬಂದು ನಾನ್ ಸಿಕ್ಕಾಕೊಂಡ್ಬಿಟ್ನಲ್ಲ. ಈಗ ಯಾರನ್ನಪ್ಪ ಕರೆಯೋದು? ಇಲ್ಲಿ ನೋಡಿದ್ರೆ ದೂರ ತನಕ ಯಾರು ಕಾಣ್ತಾನೆ ಇಲ್ವಲ್ಲ? ಕಾಣಿಸ್ಬಿಟ್ಟ. ಕಾಪಾಡಿ ಇಲ್ಲಿ. ಈಗ ನೀನು ಮಾತ್ರ ನಮ್ಮನ್ನ ಇಲ್ಲಿಂದ ಕೆಳಗಿಳಿಸೋದಿಕ್ಕೆ ಸಹಾಯ ಮಾಡ್ಬೋದು. ಆಹಾ, ಯಾಕಾಗ್ಬಾರ್ದು? ಆದ್ರೆ ಅದಕ್ಕೆ 1 ನಾಣ್ಯದ ಹಾಗೆ 1000 ನಾಣ್ಯಗಳನ್ನು ಕೊಡ್ಬೇಕಾಗತ್ತೆ. ಏನೋ 1000 ನಾಣ್ಯನ? ನಿನಗೇನಾದ್ರೂ ಗೊತ್ತಿದ್ಯಾ? 1000 ನಾಣ್ಯಕ್ಕೆ ಬದಲಾಗಿ ಪೈಸೆನ ಕೂಡಿಸಿ 1,000 ತೆಂಗಿನಕಾಯಿನ ತಗೋಬಹುದು. ಆಹಾ, ಹಾಗೆ ನನಗೆ ಇನ್ನೊಂದು ವಿಷಯನೂ ಗೊತ್ತು. ನೀವೇನಾದ್ರೂ 1000 ನಾಣ್ಯಗಳನ್ನು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೈಯಲ್ಲಿರೋ ಮೂಳೆಗಳು 1000 ತುಂಡಾದ್ರೂ ಆಗಬಹುದು. ನಾನಂತೂ ಹೊರಟೆ. ಸರಿ, ನಾನು ಕೊಡ್ತೀನಿ. ಇವನಿವಾಗ್ಲೇ ಚಮತ್ಕಾರ ತೋರಿಸ್ಬೇಕಿತ್ತ? ಅಯ್ಯೋ, ನನ್ ಕೈ ಜಾರ್ತಾ ಇದೆಯಲ್ಲ. ಅಯ್ಯೋ, ನೀನ್ ಮಾತ್ರ ಕೈ ಬಿಡಬೇಡ. ನೀನೇನಾದ್ರೂ ಬಿಟ್ರೆ ನಾವೆಲ್ಲ ಕೆಳಗ್ ಬಿದ್ದು ಹೋಗ್ತೀವಿ. ಅಯ್ಯೋ, ಅಯ್ಯೋ, ನನ್ನ ಕತೆ ಮುಗೀತು. ಅಯ್ಯೋ, ನನ್ನ ನಾಣ್ಯ ಏನೇ, ಎಲ್ಲಿದೆಯೇ? ಅರೇ, ನಿನಗೇನಾಯ್ತೀಗ? ಈ ತೆಂಗಿನಕಾಯಿ ಎಷ್ಟಕ್ಕೆ ತಗೊಂಡ್ಬಂದೆ? 1000 ನಾಣ್ಯಕ್ಕೆ. If you like this video, subscribe to our channel Murthy Media.